ಮಾಡ್ತಾ ಇದ್ದೀನಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿ ಇಲ್ಲವೇ? ಬನ್ನಿ ಬನ್ನಿ ಸರ್. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಚಪ್ಪಾಳೆ. ಒಂದೊಂದೇ ಕಪಲ್ಸ್ ಬನ್ನಿ ಮುಂದೆ. ಒಂದೊಂದೇ ಕಪಲ್ಸ್ ಫಸ್ಟ್. ಹಾ ನೆಕ್ಸ್ಟ್ ಕಪಲ್ ಬನ್ನಿ. ಜೊತೆಯಾಗಿ ನಿಲ್ಬೇಕು. ಸಿಗಲ್ಲ ಮತ್ತೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೂವಿನ ಬಣ್ಣ ನೋಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಹೆಣ್ಣು ನೋಡು, ಸಂಗೀತವೆಂದು ಹಾಡು. ಚಪ್ಪಾಳೆ. ಅಲ್ಲ ಅವ್ರ ಜೊತೆ ನೀವು ಅಷ್ಟೇ ಪಾತ್ರ ಕೊಡ್ತೀವಿ. ಸಾಂಗ್ ಮುಗಿತಾ ಬಂತು. ಗುರುಜಿ ಬರ್ಬೇಕಂತೆ ಬನ್ನಿ. ಅಲ್ಲೇ ಅಕ್ಕಡೆ ಬಾಯ್. ಓಕೆ, ಎಲ್ರು ಮಾಡಿ ಡ್ಯಾನ್ಸ್ ಮಾಡಿ. ಮೇಡಮ್ ಮಾಡ್ತಾ ಇದ್ರೆ ಆ ಕಡೆ ಮಾಡಿ, ಎಲ್ರು ಮಾಡಿ ಡ್ಯಾನ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಮೈಕ್ ಕೊಡಿ ಸರ್. ಸರ್, ಗೇಮ್ ಏನು ಗೊತ್ತಾ? ನಿಮ್ಮ ಮದುವೆಗೆ ನಾನು ಬಂದಿಲ್ಲ. ನೀವು ಯಾರಾದರೂ ಹೋಗಿದ್ದೀರಾ? ಇಲ್ಲ, ಯಾರೂ ಹೋಗಿಲ್ಲ. ಯಾಕಂದರೆ ನಾವು ಅವ್ರು ಯಾರಿಗೂ ಪರಿಚಯ ಇರಲಿಲ್ಲಲ್ವಾ? ಅದಕ್ಕೆ ದೀರ್ಘವಾಗಿ ಹೇಳಬೇಕು. ಉಸಿರನ್ನು
ಬಿಡದೆ ಹೇಳಬೇಕು. ಅಂದರೆ ಉಸಿರು ತಗೊಂಡು ಅಲ್ಲೇ ಒಳಗೆ ಮಾಡಿ ನಮ್ಮ ಗುರುಜಿ ಹೇಳ್ತಾರ ಧ್ಯಾನ ಮಾಡೋ ಹಾಗೆಲ್ಲ ಉಸಿರು ಬಿಟ್ಟು ದೀರ್ಘವಾಗಿ ಹೇಳಬೇಕು. ಓಕೆ, ಒಂದು ಉದಾಹರಣೆ. ಓಕೆ ಓಕೆ, ಟ್ರೈಯಲ್ಲಿ ತೋರಿಸ್ಬೇಕಾ? ನಮ್ಮ ಮೇಡಮ್ ಅದೇನೇ ಹೇಳ್ತೀನಿ, ಅವ್ರದ್ದೇ ಹೇಳ್ಬೇಕಲ್ಲ ಮೇಡಮ್. ಅಲ್ಲ ಹೌದು, ಹಿಂಗೆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಏನಾಗ್ತಾ ಇತ್ತು ಗೊತ್ತಾ, ಹೆಸರು ಹೇಳೋ ಅಂದರೆ ಪದೇ ಪದೇ ಗಂಡ ಹೆಂಡತಿ ಹೆಸರು ಹೇಳ್ತಾರೆ, ಹೆಸರು ಹೇಳಿ ಅಂತ ಹೇಳ್ತಾರೆ. ಇತ್ತೀಚಿನ ದಿನದಲ್ಲಿ ಅದು ಕಡಿಮೆ ಆಗಿದೆ, ಯಾಕಂದ್ರೆ ಯಾರು ಹೆಸರು ಕೇಳಲ್ಲ. ಅವಾಗೆಲ್ಲ ಕೇಳ್ತಾ ಇದ್ರು ಹೆಸರು ಹೇಳಿ ಒಬ್ರು ಫೋಟೋ ಸೆಷನ್ ಮುಗಿಸಿ ಹೋಗ್ತಾರೆ, ಮತ್ತೆ ಹೆಸರು ಹೋಗು ಬರೀ ಒಂದೇ ಹೆಸರು ಎಷ್ಟೆಲ್ಲ ಹೇಳೋದು ಅಂತ ಹೇಳ್ತಾ ಇದ್ರು. ಹಂಗಿಲ್ಲ, ನಾವು ಜನ್ಮಾಂತರ ಅದು ಒಂದೇ ಹೆಸರು ಇರುತ್ತೆ, ಗಂಡ ಹೆಂಡತಿ ಗಂಡನಿಗೆ. ಓಕೆ, ಏನು ಗೊತ್ತಾ?